ಎಲ್ರಿಗೂ ನಮಸ್ಕಾರ. ಎಲ್ಲರೂ ಟಿಫನ್ ತಿಂದ್ರ? ಜೋರಾಗಿ ಹೇಳಿ. ಸ್ವಲ್ಪ ಗಲಾಟೆ ಮಾಡೋದ. ಏನೇ ದಿನ ಉಚಿತ ಆರೋಗ್ಯ ತಪಾಸಣೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳುಗಾವ್ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂತ ಕಾರ್ ಸಿಂಗಲ್ ಅವರೇ, ಅದೇ ರೀತಿ ಕೋಲಾರ ವೆಬ್ಸೈಟ್ ಅಧ್ಯಕ್ಷರಾದಂತ ನಮ್ಮ ರವಿಕುಮಾರ್ ಅವರೇ, ಕೋಲಾರ ವೆಬ್ಸೈಟ್ ಕಾರ್ಯದರ್ಶಿಯಾದಂತ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಕಾರ್ಯದರ್ಶಿಯವರು ಮತ್ತು ಎಲ್ಲದಕ್ಕೂ ನಾನು ಮುಂದೆ ಇರ್ತೀನಿ ಅಂತ ಮುಂದೆ ನುಗ್ಗುವಂತ ಶಶಿಕುಮಾರ್ ಅವರೇ, ಅದೇ ರೀತಿ ನಮ್ಮ ಸ್ನೇಹಿತರು ವಾಲ್ದಿ ಸ್ಕೂಲ್ನ ಮಂಜುನಾಥ್ ರೆಡ್ಡಿ ಅವರೇ, ಅದೇ ರೀತಿ ಮುಳುಗಾವ್ ರೋಟರಿ ಸೆಂಟ್ರಲ್ನ ಉಪಾಧ್ಯಕ್ಷರಾದ KMS ಸಿಂಗಲ್ ಅವರೇ, ನಮ್ಮ ಪ್ರಸಾದ್ ಸ್ವಾಮಿ ಅವರು ಸರ್, ಗಿರ್ಜಾ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಸುರೇಶ್ ಅವರೇ, ನಮ್ಮ ಕ್ಲಾಸ್ಮೇಟ್ ಆದಂತ ಆತ್ಮೀಯ ಸ್ನೇಹಿತರು ಕ್ಲಾಸ್ಮೇಟ್ ಶ್ರೀನಿವಾಸ್ ಗೌಡ್ ಅವರೇ ಮತ್ತು ಸಾದಿಕ್ ಅವರೇ ಮತ್ತು ನಮ್ಮ ದೇವರಾಜ ಅರಸು ಡಾಕ್ಟರ್ ಮತ್ತು ಸಿಬ್ಬಂದಿ ಎಲ್ಲರೂ ಅವ್ರಿಗೂ ಮತ್ತು ಅಪ್ಪಮರದ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಮುಂದಿನ ಮಕ್ಕಳು ಮತ್ತು ಮಾಜಿ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಂದ್ರೆ ಕಪ್ಪಲ್ಮರದಲ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ಸುಮಾರು 1500-600 ಮತ ಇರುವಂತಹ ಒಂದು ಊರು. ಇದರಲ್ಲಿ ಹೆಚ್ಚಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಹ ಹೆಚ್ಚಿನ ಬಡವರಿರ್ಬೋದು ಹೆಚ್ಚು ಆರೋಗ್ಯವನ್ನು ತಪಾಸಣೆ ಮಾಡಬೇಕು ಅಂತೇಳಿ ನಮ್ಮ ಮುಳುಗಾವು ಮತ್ತು ಕೋಲಾರ ರೋಟರಿಯಿಂದ ಹಮ್ಮಿಕೊಳ್ಳಲಾಗಿದ್ದಾರೆ. ಇದಕ್ಕೆ ನೀವು ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇವಾಗ ನಮ್ಮ ದೇವರಾಜ ಮೆಡಿಕಲ್ ಕಾಲೇಜಿಂದ ಎಲ್ಲಾ ಪಂಚಾಯತ್ಗಳಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲಾ ಕಡೆ ನಾವು ಹೇಳಿದ ತಕ್ಷಣ ಬಂದು ಮಾಡ್ತಾರಂತೆ ನಮ್ಮ ದೇವರಾಜ ಅವರು. ಅವ್ರಿಗೆ ಒಂದು ಅಭಿನಂದನೆ, ದೇವರಾಜ ಚಪ್ಪಲಿ ಹೊರಬೇಕು. ಅಷ್ಟು ಅವರು ನಮ್ಮ ಬಡವರ ಮತ್ತು ರೈತರ ಬಗ್ಗೆ ಎಲ್ಲ ದೇಹಕ್ಕೆ ಬೇಕಂದ್ರೂ ಸಹ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಇದೆ ತಿಳಿಸಿ ಮುಂದಿನ ದಿನಗಳಲ್ಲಿ ಬೇರೆ ಹಾಸ್ಪಿಟಲ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡ್ ಬರ್ಬೇಕು ಅಂತೇಳಿ ಇವತ್ತು ನಮ್ಗೆ ತಿಳಿಸ್ಕೊಡ್ತಾರೆ ನಮ್ಮ ದೇವರಾಜ ಮೆಡಿಕಲ್ ಕಾಲೇಜ್ ಅವರು. ಯಾಕಂದ್ರೆ ಇವಾಗ ಸುಮಾರು 20 ಡಾಕ್ಟರ್ ಬಂದಿದ್ದಾರೆ. ಇಷ್ಟು ಮಾತ್ರ ಚೆಕ್ಅಪ್ ಮಾಡಬೇಕು ಪ್ರೈವೇಟ್ ಅಂದ್ರೆ 3,000-4,000 ಆಗುತ್ತೆ. BP, ಶುಗರ್, ಹಾರ್ಟ್, ಯಾವುದೇ ಒಂದು ಕಿಡ್ನಿ ಅವ್ರು ಎಲ್ಲ ಚೆಕ್ ಮಾಡ್ಕೊಂಡ್ರೆ 3,000-4,000 ಆಗುತ್ತೆ. ಅವ್ರು ನಮ್ಮ ಮನೆ ಬಾಗಿಲು ನಮ್ಮೂರಿಗೆ ಬಂದು ಚೆಕ್ ಮಾಡ್ತಾರೆ, ನಿಜವಾಗ್ಲೂ ಖುಷಿ ಪಡ್ಬೇಕು. ಯಾಕಂದ್ರೆ ಇಷ್ಟು ನಾವು ಹೋಗಿ ಟೌನಲ್ಲಿ ಹೋಗಿ ಅದು ಚೆಕ್ ಮಾಡ್ಕೋಬೇಕಾದ್ರೆ ಇಷ್ಟು ಖರ್ಚಾಗುತ್ತೆ. ಇವಾಗ ನಮ್ಮ ಮನೆಗೆ ಬಂದು ಚೆಕ್ ಮಾಡ್ಕೊತಾರೆ. ನಾವು ಎಲ್ಲರೂ ತಪ್ಪದೆ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಭಾಗ್ಯ. ಹೇಳ್ತಾ ಇದ್ರು, ನಮ್ಗೆ ಆರೋಗ್ಯ ಇದ್ರೆ ನಮ್ಗೆ ಅದಕ್ಕನ್ನ ದುಡ್ಡೆಲ್ಲ ಸಾವುಕಾರ ಅಂತ. ಇವತ್ತು ಅಷ್ಟೊಂದು ನಮ್ಗೆ ಸಹಾಯ ಮಾಡ್ತಾರೆ. ಅದೇ ರೋಟರಿ ಕಡೆಯಿಂದ ಇವತ್ತು ರೋಟರಿ ಮಾಡ್ತಾ ಇರೋ ಕೆಲಸಗಳು. ನಮ್ಮ ಊರಲ್ಲಿ ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಯಾವುದೇ ಜಾತಿ ಬೇರೆ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಲ್ಲ, ಅದೇ ತರ ಇವತ್ತು ರೋಟರಿಯಲ್ಲಿ ಯಾವ್ದಕ್ಕೆ ಯಾವ ಜಾತಿ ಬೇರೆ ಇಲ್ಲ, ಯಾವ್ದು ರಾಜಕೀಯ ಇಲ್ಲ, ಎಲ್ಲರೂ ಒಂದಾದ ರೋಟರಿ ಸಹಾಯ ಮಾಡೋದು. ಯಾರು ಕೇಳಲ್ಲ, ಯಾರು ಬಡವರು ಯಾರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತವನ್ನ ನೋಡೋದೇ ನಮ್ಮ ರೋಟರಿ. ಆ ರೋಟರಿಯಲ್ಲಿ ಇವತ್ತು ನಾಳೆ 1 ವರ್ಷ ಅಧ್ಯಕ್ಷತನ ಕೊಡ್ತಾರೆ. 1 ವರ್ಷದಲ್ಲಿ ಮಾಡೋ ಸೇವೆ ಯಾವ ಲೈಫ್ ಕೊಟ್ಟಾಗುತ್ತೆ. ಅಷ್ಟು ಒಂದು ಸರ್ವಿಸ್ ಇರುತ್ತೆ. ಆ ಸರ್ವಿಸ್ ಮಾಡೋದು ಇವತ್ತು ನಮ್ಮ ಸ್ನೇಹಿತರು ಕಾಸಂಗನವರು ಅಧ್ಯಕ್ಷ ಆಗಿದ್ದಾರೆ. 1 ವರ್ಷ ಅಂದ್ರೆ ಅವ್ರಿಗೆ 10 ವರ್ಷದಲ್ಲಿ ಮಾಡುವಂತ ಕೆಲಸ ಮಾಡ್ತಾ ನಮ್ಮ ನಂಬಿಕೆ ಇದೆ. ಆ ತರ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾವಿದ್ದೀನಿ ಅಂತ ಹೋಗಿ ನಿಜ 12 ಗಂಟೆ ರಾತ್ರಿ ಆಗ ನಮ್ಮ ಬೆಂಗಳೂರು ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು. ನಮ್ಮ ಮುಳುಗಾವ್ ತಾಲೂಕಲ್ಲಿ ರೋಡ್ನಲ್ಲಿ ಒಳ್ಳೆ ಒಂದು ಸೇವೆ ಮಾಡ್ಬೇಕು. ಶಾಲೆಗಳಿಗಾಗ್ಲಿ, ಹಾಸ್ಪಿಟಲ್ ಆಗ್ಲಿ, ಬಡವರಾಗ್ಲಿ ಯಾವುದೇ ಒಂದು ನಾನು ಹೋಗಿ ನನ್ನ ಕೈಲಾದಷ್ಟು ಮಾಡಿ ನನ್ನ ಕೈಲಾದಷ್ಟು ಮಾಡ್ಕೊಡ್ತೀನಿ ಅಂತ ತೋರಿಸ್ದಾಗ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಎಲ್ಲರೂ ಕೂಡ ಲೇಟ್ ಸೈಡ್ ಅವ್ರು ಕೂಡ ಸಹ ಒಳ್ಳೆ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಸಚಿವರು ಪ್ರತಿಯೊಬ್ಬರು ಇದ್ದು ಒಳ್ಳೆ ಕೆಲಸ ಮಾಡ್ತಾರೆ. ಇದಕ್ಕೆ ನಾನು ಸುಮಾರು 15 ವರ್ಷಗಳಿಂದ ರೋಟರಿಯಲ್ಲಿದ್ದೀನಿ. 2 ಸಲ ಅಧ್ಯಕ್ಷನಾಗಿದ್ದೀನಿ.
ನಾವು ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಏನೇ ಆದ ನಮ್ಮ ಕೈಲಾದಷ್ಟು ಸಹಾಯ ಬುಕ್ಸ್ ಆಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಆನ್ಲೈನ್ ಟಿವಿ ಆಗ್ಲಿ, ಡೆಸ್ಕ್ಗಳಾಗ್ಲಿ, ಯಾವುದೇ ಒಂದು ಎಲ್ಲ ಒಂದು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡ್ಬಂದಿದೆ. ಮುಂದಿನ ದಿನಗಳಲ್ಲಿ ಬಂದವಾಗ ಇದೇ ತರ ಸಹಾಯ ಮಾಡಿ ಒಳ್ಳೆ ಒಂದು ಸಮಾಜಕ್ಕೆ ರೋಗಿಯಿಂದ ಒಳ್ಳೆ ಸೇವೆ ಆಗ್ಲಿ. ಒಳ್ಳೆ ಸೇವೆ ಆದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಬಡವರನ್ನ ನಾವು ಅಸ್ತಿತ್ವ ನೋಡ್ಕೊಂಡು ಒಳ್ಳೆಯ ಒಂದು ಸೇವೆ ಮಾಡ್ಬೇಕು. ನೀವೆಲ್ಲರೂ ಇಂತ ಒಂದು ಇದರಲ್ಲಿ ಪಾಲ್ಗೊಂಡು ಇಂತ ಒಂದು ಅನೇಕ ಇಲ್ಲಿಂದ ಇನ್ನೊಂದು ಸಲ ಅವರೆಲ್ಲ ಮಾತಾಡೋ ಆರೋಗ್ಯದ ಪ್ರಶ್ನೆ ಅದರಲ್ಲಿ ಈಗ ಪಾಲ್ಗೊಳ್ಳಲಿ. ನೀವು ಮನೆಯಲ್ಲಿ ಎಲ್ಲರೂ ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡು ನಾವು ಆರೋಗ್ಯ ಇರ್ಬೇಕು, ನಮ್ಮ ಮಕ್ಕಳಿಗೂ ಚೆಕ್ ಮಾಡ್ಬೇಕು, ಎಲ್ಲರೂ ಆರೋಗ್ಯ ಇರ್ಬೇಕು ಅಂತ ಹೇಳಿ ನೀವೆಲ್ಲರೂ ಬಂದು ಈ ಒಂದು ಆರೋಗ್ಯ ತಪಾಸಣೆಯನ್ನು ಯಶಸ್ವಿ ಮಾಡಿ ಅವರು ನೀವೆಲ್ಲರೂ ಮಾಡ್ಬೇಕಂತೇಳಿ ಈ 4 ಮಾತಾಡುವ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟಿ.